ಅಲೇ ಲೇ 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 ಲೇ. ಅಯ್ಯೋ ಅಷ್ಟು ಯಾಕೆ ಆಗ್ತಿದ್ಯೆ? ರಘು ಅಣ್ಣಗೆ ಕೂಡ ಬೇಕು. ಎರಡು ಅಂದ ಮತ್ತೆ ರಘುವಣ್ಣ ಪೂರಿ ತಿನ್ನೋದಿಲ್ವಂತೆ ಎಣ್ಣೆ ಜಡ್ಡ. ರಘುವಣ್ಣ ಮೊದಲೇ ಸಾರಿಗೆ ಎಣ್ಣೆ ಹಾಕ್ತಾರೆ. ಮಟನ್ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ. ಅಷ್ಟೊಂದು ದೊಡ್ಡ ಬೇಡ ಕಣೆ, ಪೂರಿ ಅಗಲಾಗೋಯ್ತವೆ, ಬೇಬೆಂಟಿ ತಿನ್ಬೇಕಾಯ್ತದೆ. ನೀವೇ ಮಾಡಿ ಬೇಗ ಆಯ್ತು. ಸಾರಿ ಆಯ್ತು ಅನ್ಸುತ್ತೆ ನೋಡಿ ಎಣ್ಣೆ. ಇಲ್ಲ ಕೋದೋದು ನೋಡು, ಕೈ ಹಾಕಿ ನೋಡಿ. ಬಿಸಿ ಉಂಟ ಇಲ್ಲ? ಕೈ ಹಾಕಿದ್ರೆ ಎಷ್ಟು ಬೆಡ್ಸು? ಕೈ ಹಾಕಿ ನೋಡ್ತೀನಿ ನಾನು. ನೋಡಿ ಚಾಲೆಂಜಾ ಹಾಕ್ತೀನಿ ಅಂತಂದ್ರೆ ಇಲ್ಲ. ಈಗ ನೋಡು ಪೂರಿ ಬೇಕಾದ್ರೆ ಎತ್ತೀನಿ ನೋಡು. ನೀನು ಎಣ್ಣೆಗೆ ಹಾಕೋ ಪೂರಿ, ನಾನು ಎತ್ತೀನಿ, ಕೈಯಲ್ಲಿ ಎತ್ತೀನಿ. ಅದೇ ನೀವು ಹುಷಾರಿದ್ದೀರಾ ಗೊತ್ತುಂಟು. ಹ್ಞೂ ಒಂದ್ರ ಮೇಲೆ ಒಂದು ಆಗ್ತಿದೆ, ಅಂಟ್ಕತ್ತಬೇಕನೆ. ಇಲ್ಲ ಅಂಟಲ್ಲ. ಸೊ ಗೈಸ್ ಪ್ರೋ ನೋಡಿದ್ರಲ್ಲ, ಏನೋ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಮ್ಮ ರಕ್ಷಿತಾ ಮತ್ತು ನಮ್ಮ ಗಿಲ್ಲಿ ಇವರಿಬ್ಬರ ತಮಾಷೆ ತರಲೆಗಳಂತೂ ಈ ವಾರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಮೊದಲೇ ಗಿಲ್ಲಿ ಮತ್ತು ಕಾವ್ಯ ಮಾತಾಡ್ತಿರಲಿಲ್ಲ, ಆ್ಯಂಡ್ ಇವಾಗ ಜಾಸ್ತಿ ಟೈಮ್ ಸಿಕ್ಕಿದ್ದು ರಕ್ಷಿತಾ ಅವ್ರಿಗೆ. ಆ್ಯಂಡ್ ರಕ್ಷಿತಾ ಮತ್ತು ಗಿಲ್ಲಿ ಈ ವಾರ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ತಮಾಷೆ ತರಲೆಗಳು ಜಾಸ್ತಿನೇ ಇತ್ತು. ಆ್ಯಂಡ್ ಇವರಿಬ್ಬರಲ್ಲಿ ನಂಗೆ ತುಂಬ ಇಷ್ಟ ಆಗೋದೇನಪ್ಪ ಅಂದರೆ ಓವರ್ ಥಿಂಕಿಂಗ್ ಇಲ್ಲ, ಯಾವುದಕ್ಕೂ ತಲೆಗೆಡ್ಸ್ಕೊಳ್ಳೋದಿಲ್ಲ, ಜೊತೆಗೆ ಮೇನಾಗಿ ಆರಾಮಾಗಿರ್ತಾರೆ, ಎಂಜಾಯ್ ಮಾಡ್ತಾರೆ, ಆ ಮೂಮೆಂಟ್ನ ಜೀವಿಸ್ತಾರೆ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸ್ ಮೇಲೆ ಯಾವುದೇ ವಿಷಯಕ್ಕೂ ಕೂಡ ತಲೆಗೆಡ್ಸ್ಕೊಳ್ಳೋದಂಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಎಂಜಾಯ್ ಮಾಡೋದರಲ್ಲಿ ಇವರಿಬ್ಬರು ಮೇಲಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವರಿಬ್ಬರು ಕೂಡ ಒಂದು ಕ್ಲಾರಿಟಿಯಿಂದ ಆಡ್ತಿರುವಂಥದ್ದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲೂ ಕೂಡ ಅಷ್ಟೇ ನಮ್ಮ ಗಿಲ್ಲಿ ಮಾತುಗಳು ಎಷ್ಟು ಚೆಂದ ಅಲ್ಲ ಮಾತುಗಳು ಕೇಳೋದಕ್ಕೆ. ಆ್ಯಂಡ್ ರಕ್ಷಿತಾ ನನ್ನ ಪ್ರಕಾರ ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಖಂಡಿತವಾಗ್ಲೂ ಬ್ಲಾಗ್ಗಳಲ್ಲಿ ಜಾಸ್ತಿ ಅಡುಗೆ ಮಾಡೋದನ್ನೇ ತೋರಿಸ್ತಾರೆ ಅಂತ ಅನಿಸುತ್ತೆ. ಕಾದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಇನ್ನೊಂದು ವಾರ ಇದೆ ಗೈಸ್, ಏನೆಲ್ಲ ಆಗುತ್ತೋ ಏನು ಕತೆಯೋ ಗೊತ್ತಿಲ್ಲ, ವೇಟ್ ಮಾಡಿ ನೋಡೋಣ. ಆ್ಯಂಡ್ ನಿಮಗೆ ಅನಿಸುತ್ತೆ ರಕ್ಷಿತಾ ಮತ್ತು ಗಿಲ್ಲಿ ಇವರಿಬ್ಬರನ್ನ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.